ವೆಲ್ಕಮ್ ಟು ಎಕ್ಸ್ಪ್ರೆಸ್ ಕಾರ್ ಕೇರ್. ನಮ್ಮ ಹತ್ರ ಸ್ಮಾರ್ಟ್ ವಾಶ್ ಇದೆ. ಇಲ್ಲಿ ಕಾರ್ ವಾಶ್ ಆಗುತ್ತೆ ಆಟೋಮೆಟಿಕ್. ಇಲ್ಲಿ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಆಗುತ್ತೆ, ವೀಲ್ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಎಲ್ಲ ಆಗುತ್ತೆ. ಆಟೋಮೆಟಿಕ್ ಕಾರ್ ವಾಶ್ ಇದೆ ನಮ್ಮ ಹತ್ರ. ಒಂದು ಕಾರ್ ವಾಶ್ ಮಾಡೋ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ಇಲ್ಲಿ ಡ್ರೈ ವ್ಯಾಕ್ಯೂಮ್ ಮಾಡ್ತೀವಿ, ಮ್ಯಾಟ್ ಕ್ಲೀನಿಂಗು ಡ್ರೈ ವ್ಯಾಕ್ಯೂಮ್ ಮಾಡ್ತೀವಿ. ಇಲ್ಲಿ ಇಂಜಿನ್ ರೂಮ್ ವಾಶು, ವೀಲ್ ಆರ್ಚು ಮತ್ತು ರನ್ನಿಂಗ್ ಬೋರ್ಡು ಇಷ್ಟು ವಾಶ್ ಆಗುತ್ತೆ. ಆಮೇಲೆ ಫೋಮ್ ಅಪ್ಲೈ ಮಾಡ್ತೀವಿ, ಆಮೇಲೆ ಮಿಷಿನಲ್ಲಿ ಆಗುತ್ತೆ. ಇದು ರಬ್ಬಿಂಗ್ ಪ್ಲೇಸ್ ಮಾಡ್ತೀವಿ, ರಬ್ಬಿಂಗ್ ಪಾಲಿಶಿಂಗು, ಸೆರಾಮಿಕ್ಕು ಅದೆಲ್ಲ ಮಾಡ್ತೀವಿ ಇಲ್ಲಿ. ಆಫ್ಟರ್ ವಾಶು ಇಲ್ಲಿ ತಗೊಂಬಂದು ನಿಲ್ಲಿಸಿ ರಬ್ಬಿಂಗು, ಪಾಲಿಶಿಂಗ್ ಅದೆಲ್ಲ ಮಾಡೋದಿದೆ. ಇಷ್ಟೊತ್ತು ನಮ್ಮ ಕಾರ್ ಡೀಟೇಲಿಂಗ್ ಮಾಡೋದು ನೋಡಿದ್ದೀರಾ. ನಮ್ಮದು ಕಾರ್ ವಾಷಿಂಗ್ ಆಯಿತು, ವಾಷಿಂಗ್ ಆದಮೇಲೆ ಪಾಲಿಶಿಂಗು, ಇಂಟೀರಿಯರು ಮತ್ತು ಕಾರ್ ಡೀಟೇಲಿಂಗ್ ಮಾಡೋದೆಲ್ಲ ನೋಡಿದ್ದೀರಾ. ನಿಮ್ಮ ಕಾರು ನಮ್ಮಲ್ಲಿ ತೊಗೊಂಬರ್ಬಿಟ್ಟು ಮಾಡ್ಕೊಬೋದು. ನಮ್ಮದು RR ನಗರ್ ಸ್ಟಾರ್ಟಿಂಗ್ ಆರ್ಚ್ ಹತ್ರನೇ ಲೊಕೇಟೆಡ್ ಇರೋದು. ಎನಿ ಟೈಮ್ ಬರ್ಬೋದು. 365 ಡೇಸ್ ವರ್ಕಿಂಗ್ ಇರುತ್ತೆ. ಮಾರ್ನಿಂಗ್ 8:30 ಈವ್ನಿಂಗ್ 8:30 ಓಪನ್ ಇರುತ್ತೆ. ಮೊಬೈಲ್ ನಂಬರು 9945777877. ವಾಷಿಂಗ್ ನೀವು ಬಂದರೆ ಸ್ಟಾರ್ಟಿಂಗ್ ಫ್ರಮ್ 299 ಇದೆ. ಬಾಡಿ ವಾಶ್ 299 ಶುರು ಆಗುತ್ತೆ. ಫುಲ್ ವಾಶು 400 ರೂಪೀಸ್ ಇದೆ. ಆಮೇಲೆ SUV, ಮಿನಿ SUV ಅದೆಲ್ಲ 400-500 ರೂಪೀಸ್ ಇದೆ. ಆಮೇಲೆ ನಿಮಗೆ ಸಡನ್ ಪಾಲಿಶಿಂಗು, ಸೆರಾಮಿಕ್ಕು, ಆಮೇಲೆ ಇಂಟೀರಿಯರು ಎಲ್ಲ ಇದೆ ನಮ್ಮ ಹತ್ರ. 1200 ರೂಪೀಸ್ ಇಂಟೀರಿಯರು, 1400 ರೂಪೀಸ್ SUV ವೆಹಿಕಲ್ 1400 ಚಾರ್ಜ್ ಮಾಡ್ತೀವಿ. ಆಮೇಲೆ ಸೆರಾಮಿಕ್ ಸ್ಟಾರ್ಟಿಂಗ್ ಫ್ರಮ್ 12,000 ರೂಪೀಸಿಂದ ಇದೆ.
ಬೈಕನ್ನು ವಾಶ್ ಮಾಡ್ತೀವಿ. ಬೈಕ್ ಸ್ಟಾರ್ಟಿಂಗ್ 150 ರುಪೀಸಿಂದ ವಾಷಿಂಗ್ ಇರುತ್ತೆ. ಬುಲೆಟು ಆ ಥರದ್ದೆಲ್ಲ ಅಂದರೆ 200 ರುಪೀಸ್ ಚಾರ್ಜ್ ಮಾಡ್ತೀವಿ. ಪಾಲಿಶಿಂಗು ಇರುತ್ತೆ. ಸ್ಟಾರ್ಟ್ ಫ್ರಮ್ 500-600 ಇಂದ ಇದೆ. ಹಾಯ್, ನಮಸ್ಕಾರ. ಇದರಲ್ಲಿ ಅಲೈನ್ಮೆಂಟ್ ಪಾರ್ಟ್ ಇದು. ಇದಕ್ಕೆ ನಾವು ಈ ಗಾಡಿಗೆ ಬಂದು ಟೈರ್ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಆಲ್ ಟೈಪ್ಸ್ ಆಫ್ ಮಲ್ಟಿ ಬ್ರ್ಯಾಂಡ್ ಟೈರ್ಸ್ ಅವೈಲೇಬಲ್ ಇದೆ. ಇದಕ್ಕೆ ಟೈರು ಮತ್ತು ಒಳಗಡೆ ಕ್ಯಾಲಿಬರ್, ಬ್ರೇಕ್ ಡ್ರಮ್ ಕ್ಯಾಲಿಬರ್, ಪೇಂಟ್ ಎಲ್ಲ ಮಾಡ್ತಾ ಇದ್ದೀವಿ. ಇದು ಬಂದು ಇದು ಪೂರ್ತಿ ಅಲೈನ್ಮೆಂಟ್ ಇದು ಮಷೀನು. ಆ್ಯಂಡ್ ನಮ್ಮ ಹತ್ರ ವೀಲ್ ಬ್ಯಾಲೆನ್ಸಿಂಗ್ ಅಲೈನ್ಮೆಂಟ್ ಎಲ್ಲ ಇರುತ್ತೆ. ಮಲ್ಟಿ ಬ್ರ್ಯಾಂಡ್ ಟೈರ್ಸ್ ಎಲ್ಲ ಇರುತ್ತೆ. ಅಲಾಯ್ ವೀಲ್ಸ್ ಹಾಗೂ ನಿಮಗೆ ಎಲ್ಲನೂ ಸಿಗುತ್ತೆ. ಆಲ್ ಟೈಪ್ಸ್ ಆಫ್ ಮ್ಯಾಗ್ವಿಲ್ಸ್, ಅಲಾಯ್ ವೀಲ್ಸ್ ಎಲ್ಲ ಅವೈಲೇಬಲ್ ಇದೆ ನಮ್ಮ ಹತ್ರ. ಅಲೈನ್ಮೆಂಟ್ ನೆಗೆಟಿವ್ ಏನಾದರೂ ಇದ್ರೆ ಕ್ಯಾಂಬರ್ ಅಡ್ಜಸ್ಟ್ಮೆಂಟ್ ಎಲ್ಲ ನಾವು ಸ್ಪೆಷಲಿಸ್ಟ್, ನಾನೇ ಖುದ್ ಇದಕ್ಕೆ ಟೆಕ್ನಿಷಿಯನ್ ನಾನು. ಮತ್ತು ನಮ್ಮ ಇದು ಶಾಪ್ ಇದೆ ಇಲ್ಲಿ, ಇದಕ್ಕೆಲ್ಲ ಮೇಂಟೆನೆನ್ಸ್ ನಾನೇ ಮಾಡೋದು. ಆಮೇಲೆ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಎಲ್ಲ ಎಕ್ಸಾಕ್ಟ್ಲಿ ನಿಮಗೆ ಪ್ರಾಪರ್ ಕ್ಯಾಂಬರ್, ಕ್ಯಾಸ್ಟರ್ ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ, ಅದು 100% ನಿಮಗೆ ಸಾಲ್ವ್ ಮಾಡಿ ಕೊಡ್ತೀನಿ ನಾನು. ಟೈರ್ ಎಲ್ಲ ಬೇರೆ ಎಲ್ಲ ಆಗಬಾರ್ದು, ಆ ಥರ ಎಲ್ಲ ನಾನು ನೋಡಿ ಕೊಡ್ತೀನಿ. ಆಮೇಲೆ ಇದಕ್ಕೆ ನ್ಯೂ ಟೈರ್ಸ್, ಮ್ಯಾಗ್ವಿಲ್ ಏನು ಬೇಕಾದ್ರೂ ನಮ್ಮ ಹತ್ರ ಸಿಗುತ್ತೆ ಇದಕ್ಕೆ. ಆಮೇಲೆ ಗಾಡಿ ಹೈಟ್ ಲಿಫ್ಟಿಂಗ್ ಮಾಡೋದಕ್ಕೋಸ್ಕರ ಕಂಫರ್ಟೇಬಲ್ ರಬ್ಬರ್ ಬಫರ್ ಎಲ್ಲ ಇಲ್ಲಿ ಚಾಕಪ್ಸ್ನಲ್ಲಿ ಆ್ಯಡ್ ಆಗುತ್ತೆ. ಅದು ಬೇಕಾದ್ರೂ ನಮ್ಮ ಹತ್ರ ಸಿಗುತ್ತೆ. ಏನಕ್ಕೆ ಹಾಕ್ತೀರ ಅಂತ ಹೇಳಿದ್ರೆ, ಅದು ಸ್ಪೀಡ್ ಬ್ರೇಕರ್ಸ್ನಲ್ಲಿ ಎಲ್ಲ ನಮಗೆ ಇಲ್ಲಿ ಗ್ರೌಂಡ್ ಕ್ಯಾಸಲ್ಲಿ ಲೋ ಇದ್ರೆ ಫುಲ್ ಟಚ್ ಆಗುತ್ತೆ. ನಮಗೆ ಬಂಪರ್ ಎಲ್ಲ ಟಚ್ ಆಗಿ ಇಂಜಿನ್ ಎಲ್ಲ ಏಟ್ ಬೀಳುತ್ತೆ. ಅದಕ್ಕೋಸ್ಕರ ನಾವು ಹೈಟ್ ಲಿಫ್ಟಿಂಗ್ ಮಾಡೋಕ್ಕೋಸ್ಕರ ಕಂಫರ್ಟೇಬಲ್ ರಬ್ಬರ್ ಬಫರ್ ಎಲ್ಲ ಫಿಟ್ಟಿಂಗ್ ಮಾಡ್ತೀವಿ. ವಿಲ್ ಬಿಚ್ಚಿದ ಮೇಲೆ ನಾನು ತೋರಿಸ್ತೀನಿ ಯಾವ ಥರ ರೆಸ್ಟಿಂಗ್ ಇರುತ್ತೆ ಅಂತ. ಇದರಲ್ಲಿ ನೋಡಿ, ಒಳಗಡೆ ಈ ತರ ರೆಸ್ಟಿಂಗ್ ಇರುತ್ತೆ. ಇದಕ್ಕೆಲ್ಲ ನೀಟಾಗಿ ನಾವು ಕ್ಲೀನ್ ಮಾಡಿಬಿಟ್ಟು ಇದಕ್ಕೆ ಬ್ಲ್ಯಾಕ್ ಆ್ಯಂಡ್ ಇದಕ್ಕೆ ರೆಡ್ಡು ಮಾಡ್ಬೋದು, ಇಲ್ಲ ಸಿಲ್ವರು ಮಾಡ್ಬೋದು. ನಿಮಗೆ ಒರಿಜಿನಲ್ ಬೇಕಂದ್ರೆ ಇದಕ್ಕೆ ಸಿಲ್ವರ್ ಮಾಡ್ತೀವಿ, ಇಲ್ಲ ಫ್ಯಾನ್ಸಿ ಲುಕ್ಗೋಸ್ಕರ ರೆಡ್ ಮಾಡ್ತೀವಿ. ಬ್ಯಾಕ್ ಸೈಡ್ ಇದು ಪೂರ್ತಿ ರೆಸ್ಟಿಂಗ್ ಇದೆ ಅಲ್ವಾ, ಇದೆಲ್ಲ ನೀಟಾಗಿ ನಾವು ಕ್ಲೀನ್ ಮಾಡಿಬಿಟ್ಟು ಇದಕ್ಕೆ ಬ್ಲ್ಯಾಕ್ ಕಲರ್ ಸ್ಪ್ರೇ ಮಾಡ್ತೀವಿ. ಬ್ಲ್ಯಾಕ್ ಕಲರ್ ಮಾಡೋದಕ್ಕಿಂತ ನಮಗೆ ಏನಾಗುತ್ತೆ, ಇದು ರೆಸ್ಟಿಂಗ್ ಎಲ್ಲ ಅವಾಯ್ಡ್ ಆಗುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗೂ ಕಾಣುತ್ತೆ. ಆಂಟಿ ರಸ್ಟಿಕ್ ಸ್ಪ್ರೇ ಇದು. ಇದರಿಂದ ನಾವು ಇದಕ್ಕೆ ಬ್ಲ್ಯಾಕ್ ಕಲರ್ ಸ್ಪ್ರೇ ಮಾಡ್ತೀವಿ. ಇದಕ್ಕೆ ಬ್ಲ್ಯಾಕ್ ಮಾಡೋದ್ರಿಂದ ನಮಗೆ ರಶ್ ಹಿಡಿಯೋದಿಲ್ಲ. ಇದಕ್ಕೆ ರಶ್ ಹಿಡಿಬಾರ್ದು ಅಂದರೆ ಎವ್ರಿ 15,000 ಒನ್ಸ್ ಇದಕ್ಕೆ ನಾವು ಪೇಂಟ್ ಮಾಡಿದ್ರೆ ಬ್ರೇಕ್ ಡ್ರಮ್ ಎಲ್ಲ ನಿಮಗೆ ಹಾಳಾಗೋದಿಲ್ಲ, ಲಾಂಗ್ ಲೈಫ್ ಬರುತ್ತೆ. ಈಗ ಕ್ಯಾಲಿಬರ್ಗೆ ರೆಡ್ ಕಲರ್ ಪೇಂಟ್ ಮಾಡ್ತೀನಿ. ಕ್ಯಾಲಿಬರ್ ರೆಡ್ ಆಯ್ತು. ಈಗ ಬ್ರೇಕ್ ಡಿಕ್ಸ್ನ ಬ್ಲ್ಯಾಕ್ ಕಲರ್ ಮಾಡ್ತೀನಿ. ಇದು ಎಲ್ಲ ರೆಸ್ಟಿಂಗ್ ಪಾರ್ಟ್ ಇದು. ಈಗ ಬ್ಲ್ಯಾಕ್ ಮಾಡೋದ್ರಿಂದ ನಮಗೆ ರಶ್ ಹಿಡಿಯೋದಿಲ್ಲ. ಈಗ ನಾನು ಬ್ಲ್ಯಾಕ್ ಕಲರ್ ಪೈಂಟ್ ಮಾಡ್ತೀನಿ ನೋಡಿ. ಈಗ ಅದೇ ಗಾಡಿಗೆ ನಾವು ಎಕೋಹೋಮಾ ಬ್ರ್ಯಾಂಡ್ ಟೈರ್ ಹಾಕ್ತಾ ಇದ್ದೀವಿ. ನಮ್ಮ ಹತ್ರ ಟೈರ್ಸ್ ಎಲ್ಲ ಬ್ರ್ಯಾಂಡ್ ಟೈರ್ಸ್ ಅವೈಲೇಬಲ್ ಇರುತ್ತೆ. ಈಗ ನಾವು ಈ ಗಾಡಿಗೆ ಎಕೋಹೋಮಾ ಬ್ರ್ಯಾಂಡ್ ಟೈರ್ ಹಾಕ್ತಾ ಇದ್ದೀವಿ. ನೆಕ್ ಎಲ್ಲ ಹಾರ್ಡ್ ಆಗಿರುತ್ತೆ, ನೆಕ್ಕನ್ನು ರಿಪ್ಲೇಸ್ ಮಾಡಿಬಿಡ್ತೀವಿ. ವೀಲ್ ಬ್ಯಾಲೆನ್ಸಿಂಗ್ ಮಾಡ್ತೀನಿ. ಟೈರ್ ಫಿಟ್ ಆಗಿದೆ. ಈಗ ಇದನ್ನ ವೀಲ್ ಬ್ಯಾಲೆನ್ಸಿಂಗ್ ನಲ್ಲಿ ಹಾಕ್ತೀನಿ. ಈಗ 25 ಗ್ರಾಮ್ಸ್ ಔಟ್ ತೋರಿಸ್ತಾ ಇದೆ. ಈಗ ನಾವು ಈ ಥರ ವಿಲ್ ಬ್ಯಾಲೆನ್ಸಿಂಗ್ ವೇಟ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಸ್ಟಿಕ್ಕರ್ ವೇಟ್ಸ್ ಅಂತ ಹೇಳ್ತಾರೆ. ಆರ್ಡಿನರಿ ರಿಮ್ಗೆ ಈ ಥರ ಬರುತ್ತೆ. ಆರ್ಡಿನರಿ ರಿಮ್ಗೆಲ್ಲ ಈ ಥರ ಬರುತ್ತೆ ನಿಮಗೆ. ಇದು ಬಂದು ಓನ್ಲಿ ಮ್ಯಾಗ್ವಿಲ್ಸ್ಗೆ ಹಾಕಬೇಕು. ಇದು ಹಾಕೋದ್ರಿಂದ ನಮಗೆ ಎಷ್ಟು ಗ್ರಾಮ್ಸ್ ವೇಟ್ ಕೇಳ್ತಾ ಇದೆ 10 ಗ್ರಾಮ್ ನಾವು ಇದರಲ್ಲಿ ಆ್ಯಡ್ ಮಾಡೋದ್ರಿಂದ ನಮಗೆ ವಾಬ್ಲಿಂಗ್, ವೈಬ್ರೇಷನ್, ಸ್ಪೀಡ್, ಹೈ ಸ್ಪೀಡ್ನಲ್ಲಿ ಎಲ್ಲ ಅದು ನಿಮಗೆ ಸ್ಟಾಪ್ ಆಗುತ್ತೆ. ಈ ಥರ 0 ಇರಬೇಕು. ಈಗ 0 ಇದೆಯಲ್ಲ, ಈ ಥರ 0 ಇರಬೇಕು. 0 ಇದ್ದರೆ ನಮಗೆ ವಾಬ್ಲಿಂಗ್, ವೈಬ್ರೇಷನ್ ಏನೂ ಇರೋದಿಲ್ಲ ಹೈ ಸ್ಪೀಡ್ನಲ್ಲಿ. ಸೊ
ಸೊ ಇವಾಗ ನೆಕ್ಸ್ಟ್ ರೌಂಡ್ ಬಂದು ವಿಲ್ ಅಲೈನ್ಮೆಂಟ್, ವಿಲ್ ಬ್ಯಾಲೆನ್ಸಿಂಗ್ ಎಲ್ಲ ಆಗಿದೆ. ವಿಲ್ ಹೊಸ ಟೈರ್ ಫಿಟ್ಟಿಂಗ್ ಎಲ್ಲ ಆಗಿಬಿಟ್ಟು ವಿಲ್ ಬ್ಯಾಲೆನ್ಸಿಂಗ್ ಆಗಿದೆ. ಈಗ ನೆಕ್ಸ್ಟ್ ರೌಂಡ್ ಬಂದು ವಿಲ್ ಅಲೈನ್ಮೆಂಟ್ ಈಗ ಸ್ಟಾರ್ಟ್ ಆಗುತ್ತೆ. ವಿಲ್ ಅಲೈನ್ಮೆಂಟ್ ಇದು ಸೆನ್ಸರ್, ಇದು ನಮಗೆ ರೀಡಿಂಗ್ ಎಲ್ಲ ಇಲ್ಲಿ ಕ್ಯಾಚ್ ಆಗಿ ಅಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸುತ್ತೆ. ಅಲೈನ್ಮೆಂಟ್ ನೆಗೆಟಿವ್ ಪೊಸಿಷನ್ ಏನಿದೆ ಡಿಸ್ಪ್ಲೇಯಲ್ಲಿ ತೋರಿಸುತ್ತೆ. ಅದರಿಂದ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸ್ಟೇರಿಂಗ್ ಪ್ರಾಪರ್ ಸೆಂಟ್ರಲ್ಲಿ ಇರಬೇಕು. ಸೆಂಟ್ರಲ್ಲಿ ಇದ್ಬಿಟ್ಟು ಆಮೇಲೆ ಅಲೈನ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ ಇವ್ರದ್ದು ರೈಟ್ ಸೈಡ್ ಅಲೈನ್ಮೆಂಟ್ ಓಕೆ ಇದೆ. ಈ ಥರ ಗ್ರೀನ್ ಲಿಮಿಟ್ನಲ್ಲಿ ಇರಬೇಕು. ರೈಟ್ ಸೈಡ್ ಮಾತ್ರ ಪ್ರಾಪರ್ ಓಕೆ ಇದೆ. ಇದು ನೆಗೆಟಿವ್ನಲ್ಲಿ ಇದೆ. ಇದು ನಿಮಗೆ ರೆಡ್ನಲ್ಲಿ ಇದೆ ಅಲ್ಲ ಸಿಗ್ನಲ್ಲು, ಇದನ್ನು ಪ್ರಾಪರ್ ಗ್ರೀನ್ನಲ್ಲಿ ಬರಬೇಕು. ಅದೇ ಥರ ನಾವು ಇಲ್ಲಿ ಕೆಳಗಡೆ ಅಡ್ಜಸ್ಟ್ ಮಾಡ್ತೀವಿ. ಕೆಳಗಡೆ ಅಡ್ಜಸ್ಟ್ ಮಾಡಿದಾಗ ನಮಗೆ ಈಗ ಈ ಸೇಮ್ ಈ ಥರ ನಮಗೆ ಮ್ಯಾನ್ಯುವಲ್ ಆಗಿ ನಾವು ಕೆಳಗಡೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಇದಕ್ಕೆ ನಮಗೆ ಎಲ್ಲ ಕಂಪ್ಯೂಟರೈಸ್ನಲ್ಲಿ ಇದು ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಅಷ್ಟೇ. ಕೆಳಗಡೆ ಅಡ್ಜಸ್ಟ್ ಹೆಂಗೆ ಮಾಡ್ತಾ ಇರ್ತೀವಿ ಆ ಥರ ಇಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಈಗ ನೋಡಿ ಪ್ರಾಪರ್ ಇದೆ, ಪರ್ಫೆಕ್ಟ್ ಇದೆ ಈಗ. ಓಕೆ, ಈಗ ಅಲೈನ್ಮೆಂಟ್ ಫಿನಿಶ್ ಆಗಿದೆ. ಅದು ಇದಕ್ಕೆ ಕ್ಯಾಂಬರ್ ಕಂಪನಿಯಿಂದ ಕೊಡಲ್ಲ, ದೊಡ್ಡ ಗಾಡಿಗಳಿಗೆ ಕೊಡುತ್ತೆ. ಫಾರ್ಚುನರ್, ಇನೋವಾ ಕ್ರಿಸ್ಟಾ, ಇನೋವಾಗೆಲ್ಲ ಕೊಡುತ್ತೆ. ಇದಕ್ಕೆಲ್ಲ ಈ ಗಾಡಿಗೆಲ್ಲ ಕೊಡೋದಿಲ್ಲ. ಕ್ಯಾಂಬರ್ ಅಡ್ಜಸ್ಟ್ಮೆಂಟ್ ಇದಕ್ಕೆ ಬರೋದಿಲ್ಲ. ಇದು ಟೈರ್ ಫಿಟ್ಟಿಂಗ್, ಅಲೈನ್ಮೆಂಟ್, ಬ್ಯಾಲೆನ್ಸಿಂಗ್ ಆ್ಯಂಡ್ ಒಳಗಡೆ ಪೈಂಟು ಮತ್ತು ನಾಸಲ್ ಎಲ್ಲ ಫಿಟ್ ಮಾಡಿ ಇದು ಕಂಪ್ಲೀಟ್ ಆಗಿದೆ ಗಾಡಿ. ಆಮೇಲೆ ಇದಕ್ಕೆ ನಾವು ನೋಡಿ ಟೈರ್ ವೆರಿ ರೀಸನಬಲ್ ಪ್ರೈಸ್ಗೆ ಕೊಡ್ತೀವಿ ನಾವು ನಮ್ಮ ಹತ್ರ ಬಂದರೆ. ಆಮೇಲೆ ಇನ್ನೊಂದು ಮಾತು ಏನಂತ ಹೇಳಿದ್ರೆ, ನಮಗೆ ಟೈರ್ ಹಾಕಿದ್ರೆ ಅಲೈನ್ಮೆಂಟ್ ಫೀಡಿಂಗ್ ಮತ್ತು ಅಲೈನ್ಮೆಂಟು ಫ್ರೀ ಇರ್ತೀನಿ. ಜಸ್ಟ್ ನಾನು ವಿಲ್ ಬ್ಯಾಲೆನ್ಸಿಂಗ್ ಚಾರ್ಜಸ್ ಮಾತ್ರ ತೊಗೊತೀನಿ. ಆಮೇಲೆ ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಡೈರೆಕ್ಟ್ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ಗೆ ಗಾಡಿ ಬಂದರೆ ಸ್ಟಾರ್ಟಿಂಗ್ ಪ್ರೈಸ್ ನಮಗೆ 700 ರೂಪೀಸ್ ಇರುತ್ತೆ. ನಮಗೆ ತುಂಬ ಮಿಡ್ಲ್ ವೇರಿಯಂಟ್ ಗಾಡಿಗೆಲ್ಲ ನಾವು 700, 600ಗೂ ಮಾಡಿ ಕೊಡ್ತೀನಿ, ವಿಲ್ ಬ್ಯಾಲೆನ್ಸಿಂಗ್ ಅಲೈನ್ಮೆಂಟ್ ಎಲ್ಲ ಸೇರಿ. ಆಮೇಲೆ ಇನ್ನೊಂದು ಮಾತು ಅಂತ ಹೇಳಿದ್ರೆ, ಪ್ರೀಮಿಯರ್ ಗಾಡಿಗೆಲ್ಲ ತುಂಬ ಕಡಿಮೆ ರೇಟಲ್ಲಿ ತೊಗೊತೀನಿ. BMW, ಆಡಿ ಈ ಥರ ಗಾಡಿಗಳಿಗೆಲ್ಲ ತುಂಬ ಕಡಿಮೆ ಪ್ರೈಸ್ನಲ್ಲಿ ಮಾಡಿ ಕೊಡ್ತೀನಿ. ಕಡಿಮೆ ಅಂತ ಹೇಳಿದ್ರು ವಿಲ್ ಬ್ಯಾಲೆನ್ಸಿಂಗ್ ಈಚ್ ವೀಲ್ಗೆ ನಾನು 300 ರೂಪೀಸ್ ಚಾರ್ಜ್ ಮಾಡ್ತೀನಿ BMW, ಆಡಿಗೆ. ಆಮೇಲೆ ಈ ಗಾಡಿಗೆಲ್ಲ ನಾನು 150, 200 ರೂಪೀಸ್ ಚಾರ್ಜ್ ಮಾಡ್ತೀನಿ. 150, 200 ಅಂತ ಹೇಳಿದ್ರೆ ತುಂಬ ಚಿಕ್ಕ ಗಾಡಿಗೆ, ಓಲ್ಡ್ ಗಾಡಿಗೆ ಎಲ್ಲ ನಮಗೆ 150. ಆಮೇಲೆ ಇದಕ್ಕೆ ಮ್ಯಾಗ್ವಿಲ್ಸ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಮಾತ್ರ 200 ರೂಪೀಸ್ ಚಾರ್ಜಸ್ ಇರುತ್ತೆ. ಅದು ವೇಟ್ ಯಾವ ಥರ ಕೇಳುತ್ತೆ, ಎಷ್ಟಾದರೂ ಗ್ರಾಮ್ಸ್ ಕೇಳಿ. ಬೇರೆ ಕಡೆ ಎಲ್ಲ ನಮಗೆ ವೇಸ್ಟ್ ಚಾರ್ಜಸ್ ಅದು ಬೇರೆ ಇದು ಬೇರೆ ಅಂತ ಮಾಡ್ತಾರೆ. ನಾನು ಇನ್ಕ್ಲೂಡಿಂಗ್ ವೇಟ್ಸ್ ಎಲ್ಲ ಸೇರಿನಿ 200 ರೂಪೀಸ್ನಲ್ಲಿ ವಿಲ್ ಬ್ಯಾಲೆನ್ಸಿಂಗ್ ಮಾಡಿ ಕೊಡ್ತೀನಿ. ಅಲೈನ್ಮೆಂಟ್ ಬಂದು ನಿಮಗೆ ಓನ್ಲಿ 300 ರೂಪೀಸಲ್ಲಿ ವಿಲ್ ಅಲೈನ್ಮೆಂಟ್ ಮಾಡಿ ಕೊಡ್ತೀನಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು 9380395524. ನನ್ನ ಹೆಸರು ನೂರ್ ಅಂತ. ಇಲ್ಲಿ ನಮ್ಮದು ವೆರಿ ಸಿಂಪಲ್ ಅಡ್ರೆಸ್ ನಮ್ಮದು. ಇಲ್ಲಿ ರಾಜರಾಜೇಶ್ವರಿ ಆರ್ಕೆಟ್ ಇದೆಯಲ್ಲ, ಇಲ್ಲಿಂದ ಎಂಟ್ರಿ ಆಗಿದ ತಕ್ಷಣ 30 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಇರೋದು ನಮ್ಮ ಶಾಪ್. ನಿಮಗೆ ಬರೋವಾಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಲೊಕೇಟೆಡ್ ಆಗುತ್ತೆ ನಮ್ಮದು ಶಾಪ್ ಅಡ್ರೆಸ್. ನಿಮಗೆ ನಮ್ಮ ಶಾಪ್ ಹೆಸರು ಬಂದು ಎಕ್ಸ್ಪ್ರೆಸ್ ಕಾರ್ ಕೇರ್ ಅಂತ.